ಬಿಗ್ ಬಾಸ್ ಪ್ರೋಮೋ ವಿಟಿ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ನೀವು ನೋಡ್ತಾ ಇರಬಹುದು ಹನುಮಂತ್ ಅವರಿಗೆ ಕಳಪೆ ಸಿಕ್ಕಿದೆ. ಮನೆ ಮಂದಿಯವರೆಲ್ಲ ಅವರನ್ನ ಕಳಪೆ ಮಾಡಿದ್ದಾರೆ. ಅಂಡ್ ಹನುಮಂತ್ ಅವರು ಕೂಡ ಅದನ್ನ ಖುಷಿಯಾಗಿ ಸ್ವೀಕಾರ ಮಾಡಿ ಜೈಲೊಳಗೆ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಸೂಕ್ಷ್ಮವಾಗಿ ನೋಡ್ಬೇಕಾಗಿರೋ ವಿಷಯ ಏನು ಅಂದ್ರೆ, ಜೈಲಿನ ಕೀಯನ್ನ ಓಪನ್ ಮಾಡ್ತಿರೋರು ಭವ್ಯ ಗೌಡ. ಇದು ಹಿಂದನ್ನ ಸಲಿ ಕ್ಯಾಪ್ಟನ್ ಆಗಿದ್ರು, ಅದಕ್ಕಾಗಿ ಕೀ ಅವ್ರ ಹತ್ರ ಇದೆಯಾ, ಅಥವಾ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ ಮತ್ತೆ ಅವರು ಗೆದ್ದಿರುವ ಚಾನ್ಸಸ್ ಇದೆಯಾ? ಇದನ್ನ ಕಾದು ನೋಡ್ಬೇಕಾಗಿದೆ. ನನ್ನ ಪ್ರಕಾರ ತುಂಬಾನೇ ಹೈ ಚಾನ್ಸಸ್ ಆಫ್ ಭವ್ಯ ಬೀಯಿಂಗ್ ಅ ಕ್ಯಾಪ್ಟನ್. ಇದು ನಿಜ ಅನ್ನೋದಾದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಪ್ರೋಮೋ ಮೇ ಬಿ ಇನ್ನೇನ್ ಬಿಡ್ತಾರೆ ಬಿಗ್ ಬಾಸ್ನವರು, ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಇಫ್ ಸಪೋಸ್ ಭವ್ಯ ಅವ್ರು ಆಗಿದ್ದಾರೆ ಅನ್ನೋದೇ ಆದ್ರೆ, ಥರ್ಡ್ ಟೈಮ್ ಇನ್ ದ ಸೀಸನ್ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿರೋದು, ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆಗಿರುವಂತ ಮೊದಲನೇ ವ್ಯಕ್ತಿ ಕೂಡ ಭವ್ಯ ಅವ್ರು ಆಗ್ತಾರೆ. ಯಾವಾಗ್ಲೂ ಯಾರ್ದೋ ನೆಳ್ಳಲ್ಲಿ ಆಟ ಆಡ್ತಾರೆ, ತ್ರಿವಿಕ್ರಮ್ ಅವ್ರ ಸಪೋರ್ಟ್ ಇದೆ, ಸ್ವಂತವಾಗಿ ಆಡಕ್ ಬರಲ್ಲ, ಜನಗಳ ಜೊತೆ ಬೆರೆಯಲ್ಲ, ಈ ತರ ಸಾಕಷ್ಟು ಕ್ವಶನ್ಸ್ ಗಳನ್ನ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ ಗಳು ಹಾಕ್ತಿರ್ತಾರೆ. ಅಂಡ್ ಹೊರಗಡೆ ವ್ಯೂವರ್ಸ್ ಕೂಡ ಇದನ್ನ ಸಾಕಷ್ಟು ಹೇಳಿದ್ದಾರೆ. ಇದನ್ನೆಲ್ಲಾನು ರಾಂಗ್ ಅಂತ ಪ್ರೂವ್ ಮಾಡ್ತಾ ಅವ್ರನ್ನ ಅವರು ಎಷ್ಟು ಪಾಸಿಟಿವ್ ಆಗಿ ಬಿಂಬಿಸ್ಕೊತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಒಳಗೆ ಆಟ ಆಡ್ತಿದ್ದಾರೆ. ಫಿಸಿಕಲ್ ಟಾಸ್ಕ್ ಇರ್ಲಿ, ಎಲ್ಲರ ಜೊತೆ ಬೆರೆಯೋದಿರ್ಲಿ, ಎಲ್ಲ ಈ ಸಲಿ ಟಾಸ್ಕ್ ಗಳನ್ನ ಹ್ಯಾಂಡಲ್ ಮಾಡಿದ ರೀತಿ ಎಲ್ಲವೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಶಿ ಡಿಸರ್ವ್ಸ್ ಟು ಬಿ ಅ ಕ್ಯಾಪ್ಟನ್ ಒನ್ಸ್ ಅಗೇನ್. ಜೊತೆಗೆ ಫಿನಾಲೆಲಂತೂ ಭವ್ಯ ಗೌಡ ಇದ್ದೇ ಇರ್ತಾರೆ, ಆದ್ರೆ ಫಿನಾಲೆಗಿಂತ ಮುಖ್ಯವಾಗಿ ವಿನ್ನರ್ ಆಗೋ ಚಾನ್ಸಸ್ ಕೂಡ ಅವ್ರಿಗೆ ತುಂಬಾ ಜಾಸ್ತಿ ಇದೆ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ.